ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ನಿಮ್ಮ 2025ನೇ ಸಾಲಿನಲ್ಲಿ ಇರುವಂತಹ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ವಿಡಿಯೋವನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಈಗಾಗಲೇ 1 ಅಂಕದ 2 ಅಂಕದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ. ಇಲ್ಲಿ 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ 5 ಅಂಕದ ಪ್ರಶ್ನೆಗಳು ಮೊದಲನೇದಾಗಿ 1ನೇ ಒಂದು ಅಧ್ಯಾಯವಾದಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ. ನಿಮಗೆ 5 ಅಂಕದ ಪ್ರಶ್ನೆಗಳು ಬರುವಂಥದ್ದು 1, 3, 4, 5, 6 ಮತ್ತು 8ನೇ ಅಧ್ಯಾಯಗಳಲ್ಲಿ 5 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಈ 5 ಅಂಕದ ಸಂಪೂರ್ಣವಾದಂತಹ ಒಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ಅಧ್ಯಾಯ ಒಂದನೆಯದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ಬರುವಂತಹ ಒಂದು 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಇದು 2ನೇ ಸೆಪ್ಟೆಂಬರ್ 1946ರಲ್ಲಿ ರಚನೆಯಾಯಿತು. ಮಧ್ಯಂತರ ಸರ್ಕಾರದಲ್ಲಿ ಹೊಸದಾಗಿ ರಚನೆಯಾದಂತಹ ರಾಜ್ಯಾಂಗ ರಚನಾ ಸಭೆಯು 389 ಸದಸ್ಯರನ್ನ ಒಳಗೊಂಡಿತ್ತು. ಇನ್ನು ಇದು 15ನೇ ಆಗಸ್ಟ್ 1947ರವರೆಗೆ ಅಸ್ತಿತ್ವದಲ್ಲಿತ್ತು. ಜವಾಹರ್ಲಾಲ್ ನೆಹರೂರವರು ಈ ಸರ್ಕಾರದಲ್ಲಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು. ಇತರ ಪ್ರಮುಖ ಸದಸ್ಯರು ಮಂತ್ರಿಮಂಡಲದಲ್ಲಿರ್ತಾರೆ. ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನದ ಸ್ವಾತಂತ್ರ್ಯ ಪಡೆಯುವಂತಹ ಹಸ್ತಾಂತರ ಸುಗಮ ಕಾರ್ಯವಾಗಿದೆ. ಇವುಗಳನ್ನು ನೀವು ಕುರಿತು ವಿವರಿಸಬೇಕಾಗುತ್ತೆ. ಇನ್ನು 2ನೆಯ ಒಂದು ಪ್ರಶ್ನೆ, ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಇದು ಬಹಳಷ್ಟು ಬಾರಿ ರಿಪೀಟ್ ಕೂಡ ಆಗಿದೆ. ಹೀಗಾಗಿ ನೋಡಿ, 2015, 17 ಮತ್ತು 19ರಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ನು. ಹೀಗಾಗಿ ಇದಕ್ಕೆ ನೀವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಓದಬೇಕಾಗುತ್ತೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಭಾರತದಲ್ಲಿ ಲೋಕಸಭೆ ಮೊದಲು ಮಹಾಚುನಾವಣೆ 1951 ಅಕ್ಟೋಬರ್ 1952 ಫೆಬ್ರವರಿವರೆಗೂ ಕೂಡ ನಡೆಯಿತು. ಈ ಚುನಾವಣೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಬೃಹತ್ ರಾಜಕೀಯ ಪ್ರಯೋಗವಾಯಿತು. ಈ ಕೆಳಕಂಡ ಅಂಶಗಳಿಂದ ಜಗತ್ತಿನ ಅತಿ ದೊಡ್ಡ ಸ್ವತಂತ್ರ ಮಹಾಚುನಾವಣೆ ಅಂತ ಕೂಡ ಸಾಬೀತಾಗುತ್ತೆ. ಚುನಾವಣೆ ನಡೆದಂತಹ ಒಟ್ಟು ಲೋಕಸಭಾ ಸ್ಥಾನಗಳು 489, ಮತದಾರರ ಸಂಖ್ಯೆ 176 ಮಿಲಿಯನ್. ಮತದಾನ ಮಾಡಿದವರು ಒಟ್ಟು 105.5 ಮಿಲಿಯನ್. ಮತಗಟ್ಟೆಗಳ ಸಂಖ್ಯೆ 2,24,000. ಶೇಕಡಾವಾರು ಮತದಾನ 45%. ಚುನಾವಣಾ ಕಣದಲ್ಲಿದ್ದಂತಹ ರಾಜಕೀಯ ಪಕ್ಷಗಳು ಸುಮಾರು 70. ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳ ಸಂಖ್ಯೆ 1800. ಈ ಚುನಾವಣೆಯಲ್ಲಿ 364 ಸ್ಥಾನಗಳನ್ನು ಪಡೆದು ರಾಷ್ಟ್ರೀಯ ಕಾಂಗ್ರೆಸ್ ಜನಪ್ರಿಯ ಪಕ್ಷವಾಗಿ ಹೊರಹೊಮ್ಮಿತು. ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆಯಿತು. ಇನ್ನು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವಾತಂತ್ರ್ಯ ರಾಷ್ಟ್ರಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಗಡಿ ಆಯೋಗ ರಚಿಸಲಾಯಿತು. ಭಾರತ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಆಧಿಪತ್ಯವೂ ಕೂಡ ಕೊನೆಗೊಂಡಿತು. ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರು. ಶಾಸನ ರಚಿಸುವಂತಹ ವಿಶೇಷಾಧಿಕಾರವನ್ನು ಅವರು ಹೊಂದಿರುವುದಿಲ್ಲ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯು ರದ್ದಾಗುತ್ತದೆ. 1947 ಆಗಸ್ಟ್ 15ರಿಂದ ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದ ಯಾವುದೇ ಭಾಗಕ್ಕೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. ರಾಜ್ಯಾಂಗ ರಚನಾ ಸಭೆಯು ಸಂಪೂರ್ಣ ಪರಿಮಾಧಿಕಾರದಿಂದ ಕೂಡಿದ್ದು ಸಂವಿಧಾನವನ್ನು ರಚಿಸುವ ಪೂರ್ಣ ಅಧಿಕಾರವನ್ನು ಹೊಂದಿತು. ಇನ್ನು ಹೊಸ ಸಂವಿಧಾನ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ 1935 ಕಾಯ್ದೆಯೇ ಜಾರಿಯಲ್ಲಿರುವರು. ಪಟೇಲ್ ಸ್ಕೀಮ್ ಎಂದರೇನು ಅನ್ನುವಂಥ ಪ್ರಶ್ನೆ. ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯು ಕೆಳಗಿನ 3 ಹಂತಗಳಲ್ಲಿ ನಡೆಯುತ್ತೆ. 1, ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ಪ್ರಾಂತಗಳೊಂದಿಗೆ ವಿಲೀನ ಮಾಡುವುದು. ಇಂತಹ 216 ರಾಜ್ಯಗಳನ್ನು ಅವುಗಳಿಗೆ ಹೊಂದಿಕೊಂಡಿರುವ ಪ್ರಾಂತಗಳೊಂದಿಗೆ ವಿಲೀನ ಮಾಡಲಾಯಿತು. ಉದಾಹರಣೆ, ಒರಿಸ್ಸಾದೊಂದಿಗೆ 24 ರಾಜ್ಯಗಳು. ಹಲವಾರು ಸಣ್ಣ ರಾಜ್ಯಗಳು ಸೇರಿಕೊಂಡು ಒಂದು ದೊಡ್ಡ ರಾಜ್ಯವನ್ನು ರಚಿಸಿಕೊಳ್ತವೆ. ಈ ರಾಜ್ಯಗಳಲ್ಲಿ ಇರುವ ಆಳ್ವಿಕೆಗಾರರಲ್ಲಿ ಬಹುಮುಖ್ಯ ವ್ಯಕ್ತಿಯೊಬ್ಬರು ರಾಜಪ್ರಮುಖರಾಗ್ತಾರೆ. ಉದಾಹರಣೆ, ಸೌರಾಷ್ಟ್ರ ಪಟಿಯಾಲ ಸಣ್ಣ ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ
ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಗ್ತದೆ. ಉದಾಹರಣೆ ಹಿಮಾಚಲ ಪ್ರದೇಶ, ಅಜ್ಮೀರ್, ಕೂರ್ಗ್ ಇತ್ಯಾದಿ. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿದೆ. ಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಲಭಿಸುತ್ತದೆ. ಇನ್ನು ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರವನ್ನು ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವು. ಮೂರನೆಯ ಒಂದು ಅಧ್ಯಾಯ ಭಾರತದಲ್ಲಿ ಆಡಳಿತ ಮಂತ್ರ ಅನ್ನುವಂಥದ್ದು. ಈ ಒಂದು ಅಧ್ಯಾಯದಲ್ಲಿಯೂ ಕೂಡ ನಿಮಗೆ 5 ಅಂಕದ ಪ್ರಶ್ನೆಗಳು ಬರುತ್ತೆ. ಅವುಗಳನ್ನು ನೋಡ್ತಾ ಹೋಗೋಣ. ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂತಹದ್ದು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಆಡಳಿತದ ಪಾತ್ರವನ್ನು ತಿಳಿಸಿ ಅಂತ ಕೇಳಿದರೆ. ಚಾರ್ಲ್ಸ್ ಎ ಬಿಯಾರ್ಡ್ ಪ್ರಕಾರ ಆಡಳಿತವು ಆಧುನಿಕ ನಾಗರಿಕತೆಯ ವಿಜ್ಞಾನವಾಗಿದೆ. ಜೋಲ್ಡ್ ಗೆಯಾಲ್ಡ್ನ 1971 ಸಾರ್ವಜನಿಕ ಆಡಳಿತದ ಕಾರ್ಯ ಮತ್ತು ಪಾತ್ರವನ್ನು ಕೆಳಕಂಡಂತೆ ಪಟ್ಟಿ ಮಾಡಿದ್ದಾರೆ. ರಾಜಕೀಯ ಸಂರಕ್ಷಣೆ, ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧವಾದಂತಹ ನಿರ್ವಹಣೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥೀಕರಣ, ಹಾಗೆ ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗಳನ್ನು ನೈಜಗೊಳಿಸುವುದು, ದುರ್ಬಲ ವರ್ಗದವರ ಸಾಮಾಜಿಕ ರಕ್ಷಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತಹದ್ದು, ಸಾರ್ವಜನಿಕ ನೀತಿಗಳು ಮತ್ತು ರಾಜಕೀಯ ನೀತಿಗಳ ಮೇಲೆ ಪ್ರಭಾವ. ಪೊಲೀಸ್ ರಾಜ್ಯಗಳಲ್ಲಿ ಆಡಳಿತ ವ್ಯಾಪ್ತಿಯು ಸಂಕುಚಿತವಾಗಿದ್ದು, ಆದರೆ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿರುವುದರಿಂದ ಆಡಳಿತದ ವ್ಯಾಪ್ತಿಯೂ ಹೆಚ್ಚಾಯಿತು. ಇದರ ಜೊತೆಗೆ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ ಮತ್ತು ಜನರ ಕಲ್ಯಾಣ ಹಾಗೂ ಉನ್ನತಿಗಾಗಿ ಕಲ್ಯಾಣ ರಾಜ್ಯದಲ್ಲಿ ಕಾರ್ಯಗಳು ಮತ್ತು ಚಟುವಟಿಕೆಗಳು ಹೆಚ್ಚಾಗ್ತವೆ. ಇನ್ನು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ ಅಂತ ಕೇಳಿದರೆ. ಇದು ಕೂಡ 3 ವರ್ಷವೂ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇದಕ್ಕೂ ಕೂಡ ನೀವು ಹೆಚ್ಚಿನ ಗಮನವನ್ನು ಕೊಟ್ಟು ಅಭ್ಯಾಸ ಮಾಡಬೇಕು. ಸರ್ಕಾರದ ಆಡಳಿತ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸುವಂತಹ ಎಲ್ಲ ನೌಕರರ ಸಮೂಹವೇ ನಾಗರಿಕ ಸೇವಾ ವರ್ಗ. ಲಕ್ಷಣಗಳು: ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಟಸ್ಥ್ಯ, ಅನಾಮಕತ್ವ, ನಿಷ್ಪಕ್ಷಪಾತಕ, ಸೇವಾ ಮನೋಭಾವ, ಕಾಯಂ, ಕಾನೂನಿನ ಮಿತಿ, ಹಾಗೆ ವಿಶೇಷವಾದಂತಹ ತರಬೇತಿ. ಇನ್ನು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೆಯಿರಿ. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು. 4 ವರ್ಷ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಮುಖ್ಯಮಂತ್ರಿಗೆ ಸಲಹೆ ನೀಡುವುದು, ಸಚಿವ ಸಂಪುಟದ ಸಭೆಯಲ್ಲಿ ಭಾಗವಹಿಸುವುದು, ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ, ಇತರ ಕಾರ್ಯದರ್ಶಿಗಳ ಕಾರ್ಯವೈಖರಿಯನ್ನು ಗಮನಿಸುವುದು, ಸರ್ಕಾರದ ಯೋಜನೆಗಳ ಅನುಷ್ಠಾನ, ಕೇಂದ್ರ ಮತ್ತು ರಾಜ್ಯಗಳ ಸಂಪರ್ಕ ಸೇತುವೆ. ಇನ್ನು ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ. ಮುಖ್ಯವಾದ ಅಖಿಲ ಭಾರತ ಸೇವೆಗಳೆಂದರೆ ಭಾರತೀಯ ಆಡಳಿತ ಸೇವೆ ಅಂದರೆ IAS, ಭಾರತೀಯ ಪೊಲೀಸ್ ಸೇವೆ IPS, ಭಾರತೀಯ ಅರಣ್ಯ ಸೇವೆ IFS ಅಂತ. ಭಾರತ ಸಂವಿಧಾನದ 312ನೇ ವಿಧಿಯಲ್ಲಿ ಅಖಿಲ ಭಾರತ ಸೇವೆಗಳ ರಚನೆಗೆ ಅವಕಾಶ ಕೊಡಲಾಗಿದೆ. ಈ ಸೇವೆಗಳ ಸೇರಿದ ಸಿಬ್ಬಂದಿ ವರ್ಗ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ತರಬೇತಿ ಪಡೆದ ಭಾರತ ದೇಶದಾದ್ಯಂತ ಸೇವೆಯನ್ನು ಸಲ್ಲಿಸ್ತಾರೆ. ಈ ಸೇವೆಗಳ ರಚನೆಗೆ ಮುಖ್ಯ ಕಾರಣ ಇಡೀ ದೇಶದಾದ್ಯಂತ ಏಕರೂಪ ಆಡಳಿತ ಇರಬೇಕೆಂಬುದಾಗಿದೆ. ಈ ಸೇವೆಗಳು ಜನವರಿ 26, 1950ರಲ್ಲಿ ಜಾರಿಯಾಗ್ತವೆ. ಈ ಸೇವೆಗಳಿಗೆ ಸೇರಿದಂತಹ ಸಿಬ್ಬಂದಿಯನ್ನು ಕೇಂದ್ರ ಮತ್ತು ರಾಜ್ಯಗಳೆರಡೂ ಕೂಡ ಉಪಯೋಗಿಸಿಕೊಳ್ಬೋದು. ಈ 3 ಸೇವೆಗಳಲ್ಲದ ಹೊಸ ಸೇವೆಗಳನ್ನು ರಚನೆ ಮಾಡಿಕೊಳ್ಳಬೇಕಾದರೆ ರಾಜ್ಯಸಭೆಯ 2/3 ಭಾಗದಷ್ಟು ಸದಸ್ಯರು ನಿಯಮಾವಳಿಯನ್ನು ಅಂಗೀಕರಿಸಬೇಕು. ಅಖಿಲ ಭಾರತ ಸೇವೆಗಳು ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಒಂದು ಶ್ರೇಷ್ಠ ಆಡಳಿತವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕೇಂದ್ರ
ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಭಾರತದಲ್ಲಿ ನಾಗರಿಕ ಸೇವೆಗಳು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದವು. ಈ ಸೇವೆಗಳಿಗೆ ಸೇರಿದಂತಹ ಸಿಬ್ಬಂದಿ ವರ್ಗದವರು ಕೇಂದ್ರ ಸರ್ಕಾರ ನೇಮಕ ಮಾಡಿಕೊಂಡು ತರಬೇತಿ ನೀಡಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಸೇವೆಗಳನ್ನು 1ನೇ ದರ್ಜೆ, 2ನೇ ದರ್ಜೆ, 3ನೇ ದರ್ಜೆ, 4ನೇ ದರ್ಜೆಯ ಸೇವೆಗಳೆಂದು ವಿಂಗಡಿಸಲಾಗುತ್ತದೆ. ಇನ್ನು ಪ್ರಮುಖವಾದಂತಹ ಸೇವೆಗಳೆಂದರೆ ಭಾರತೀಯ ವಿದೇಶ ಸೇವೆ, ಭಾರತೀಯ ರೈಲ್ವೆ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಮಾಹಿತಿ ಸೇವೆ, ಹಾಗೆ ಭಾರತೀಯ ಕಂದಾಯ ಸೇವೆ ಮತ್ತು ಭಾರತೀಯ ಆರ್ಥಿಕ ಸೇವೆ ಮುಂತಾದವುಗಳು. ಇನ್ನು ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತ ಘಟಕವಾಗಿದೆ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. ಜಿಲ್ಲಾಧಿಕಾರಿಯು ಜಿಲ್ಲೆಯ ವಿವಿಧ ಇಲಾಖೆಗಳ ಮುಖ್ಯಾಧಿಕಾರಿಗಳ ನೆರವಿನೊಂದಿಗೆ ಇಡೀ ಜಿಲ್ಲೆಯ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಜಿಲ್ಲಾಧಿಕಾರಿಯ ಕಾರ್ಯಗಳೆಂದರೆ ಕಾನೂನು ವ್ಯವಸ್ಥೆಯನ್ನು ಮತ್ತು ದಂಡಾಧಿಕಾರಿ ನಿಯಂತ್ರಣ ಕಾರ್ಯಗಳು, ಮತದಾನದ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣೆ, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಪುರಸಭಾ ಆಡಳಿತ, ವಿಪತ್ತು ನಿರ್ವಹಣೆ ಮತ್ತು ಭೂಸ್ವಾಧೀನ. ಇವುಗಳ ಬಗ್ಗೆ 1-2 ಲೈನ್ನಲ್ಲಿ ನೀವು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದು ಕೂಡ 3 ವರ್ಷ ರಿಪೀಟ್ ಆಗಿರುವಂತಹ ಪ್ರಶ್ನೆ, ಹೀಗಾಗಿ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ರಚನೆ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆಗೆ ಅವಕಾಶ ನೀಡಿದೆ. ಪ್ರಸ್ತುತ ಒಬ್ಬ ಅಧ್ಯಕ್ಷ, 10 ಮಂದಿ ಸದಸ್ಯರಿದ್ದಾರೆ. ಇವರು ರಾಷ್ಟ್ರಪತಿಯಿಂದ ನೇಮಿಸಲ್ಪಡುತ್ತಾರೆ. ಅರ್ಧದಷ್ಟು ಜನ 10 ವರ್ಷಗಳ ಆಡಳಿತಾತ್ಮಕ ಸೇವಾನುಭವವನ್ನು ಹೊಂದಿರಬೇಕು. ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯೋಮಿತಿಯವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರದಲ್ಲಿರುತ್ತದೆ. ವೇತನ ಮತ್ತು ಸೇವಾ ನಿಯಮಗಳು ಕಾಲಕಾಲಕ್ಕೆ ಸರಿಯಾಗಿ ಇವರ ವೇತನವನ್ನು ಸಂಸತ್ತು ನಿರ್ಧರಿಸುತ್ತದೆ. ವಜಾಗೊಳಿಸುವಿಕೆ ಸದಸ್ಯರ ವಿರುದ್ಧ ದೋಷಾರೋಪ ಬಂದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ನಡೆಸಿದ ನಂತರ ತಪ್ಪು ಸಾಬೀತಾದರೆ ರಾಷ್ಟ್ರಪತಿಗಳು ಅಧಿಕಾರದಿಂದ ತೆಗೆಯುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು: ಅಖಿಲ ಭಾರತ 4 ಕೇಂದ್ರ ಸೇವೆಗಳಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲು ಪರೀಕ್ಷೆಗಳನ್ನು ನಡೆಸುತ್ತದೆ. ಸಿಬ್ಬಂದಿ ನೇಮಕಾತಿ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮಗಳು ಮುಂತಾದವುಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಸಂಸತ್ ವಹಿಸಿದಂತಹ ಇತರ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ರಾಜ್ಯಪಾಲರ ವಿನಂತಿಯ ಮೇರೆಗೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಭಾರತದ ಯಾವುದಾದರೂ ರಾಜ್ಯಗಳಿಗೆ ಅಗತ್ಯವಾಗಿ ಬೇಕಾದಂತಹ ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿಕೊಡುತ್ತದೆ. ಪ್ರತಿ 5 ವರ್ಷ ತನ್ನ ಕಾರ್ಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿಯನ್ನು ನೀಡಬೇಕಾಗುತ್ತದೆ. ಹಾಗೆ ಮುಂದಿನದು ಕರ್ನಾಟಕ ಲೋಕಸೇವಾ ಆಯೋಗದ ರಚನೆಯ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಇದು ಸಂವಿಧಾನದ 315ನೇ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯ ಸೇವೆಗಳಿಗೆ ಅಗತ್ಯವಾಗಿ ಬೇಕಾದಂತಹ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿಕೊಳ್ಳಲು ರಾಜ್ಯ ಲೋಕಸೇವಾ ಆಯೋಗಗಳ ರಚನೆಗೆ ಅವಕಾಶವನ್ನು ನೀಡಿದೆ. ರಚನೆ, ನೇಮಕಾತಿ: ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಾಜ್ಯಪಾಲರು ನೇಮಿಸ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವರು ನೇಮಿಸಿರ್ತಾರೆ. ಹಾಗೆ ಅಧಿಕಾರಾವಧಿಯನ್ನು ನೋಡೋದಾದರೆ 6ರಿಂದ ಅಥವಾ 62 ವರ್ಷ ವಯೋಮಾನದವರೆಗೆ ಅಧಿಕಾರದಲ್ಲಿರುತ್ತಾರೆ. ನಿವೃತ್ತಿಯ ನಂತರ ಪುನರ್ ನೇಮಕಕ್ಕೆ ಅವಕಾಶ ಇಲ್ಲ. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಥವಾ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು. ಇನ್ನು ವೇತನ: ಅವರ ವೇತನ ಮತ್ತು ಸೇವಾ ನಿಯಮಗಳನ್ನು ರಾಜ್ಯ ಶಾಸನ ಸಭೆ ನಿರ್ಧರಿಸುತ್ತೆ. ಇನ್ನು ಪದಚ್ಯುತಿಯನ್ನು ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ವಜಾಗೊಳಿಸಿದಂತಹ ವಿಧಾನವನ್ನು ಅಲ್ಲಿ ಅನುಸರಿಸಲಾಗುತ್ತೆ. ಇನ್ನು ಕಾರ್ಯಗಳನ್ನು ನೋಡೋದಾದರೆ ರಾಜ್ಯ ಸೇವೆಗಳ ನೇಮಕ ಮಾಡಿಕೊಳ್ಳಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವಂಥದ್ದು, ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುವುದು, ನೇಮಕಾತಿ, ಬಡ್ತಿ, ವರ್ಗಾವಣೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು, ತನ್ನ ಕಾರ್ಯಗಳ ಬಗ್ಗೆ ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ನೀಡುವಂತಹದ್ದು. ಹಾಗೆ ರಾಜ್ಯದಲ್ಲಿನ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುವಂತಹದ್ದು. ಇನ್ನು 4ನೇ ಒಂದು ಅಧ್ಯಾಯದಲ್ಲಿ ಕೂಡ 5 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಅವುಗಳನ್ನು ನೋಡೋದಾದರೆ
ದಲಿತ ಚಳುವಳಿಗೆ ಕಾರಣಗಳಾವುವು ಅಂತ ಇದೆ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಸಮಾನತೆ, ತಾರತಮ್ಯ, ಅರಿವಿನ ಕೊರತೆ, ಹಿಂದುಳಿದ ಒಂದು ರಾಜಕೀಯ ಅಸಮಾನತೆ, ಇವುಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಮುಂದಿನದು ಹಿಂದುಳಿದ ವರ್ಗದ ಚಳುವಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದರೆ ಇವುಗಳನ್ನು ಕೂಡ ವಿವರಣೆ ಬರೀಬೇಕು. ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯತೆಯ ವಂಚನೆ ಮತ್ತು ಏಕೀಕರಣ. ಇನ್ನು ಮಹಿಳಾ ಚಳುವಳಿಯ ಕಾರಣಗಳೇನು ಅಂತ ಕೇಳಿದರೆ ನೋಡಿ, ಅಸಮಾನತೆ ಇರ್ಬೋದು, ವರದಕ್ಷಿಣೆ ಪಿಡುಗು ಇರ್ಬೋದು, ಲೈಂಗಿಕ ಹಿಂಸಾಚಾರ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ಹಿಂಸೆ. ಇಷ್ಟು ಪಾಯಿಂಟ್ಗಳನ್ನು ಬರೆದ್ಬಿಟ್ಟು ನೀವು ಎರಡೆರಡು ಲೈನಷ್ಟು 5 ಅಂಕದ್ದಾದರೆ ಒಂದು ಎರಡೆರಡು ಲೈನಷ್ಟು ಬರೆದ್ರೆ ಸಾಕಾಗುತ್ತೆ. ಇನ್ನು ಕಾರ್ಮಿಕ ಚಳುವಳಿಯ ಕಾರಣಗಳಾವುವು ಅಂತ ಕೇಳಿದರೆ ಕಾರ್ಮಿಕ ಹಿತಾಸಕ್ತಿಯ ನಿರ್ಲಕ್ಷ್ಯ, ಉದ್ಯೋಗಗಳ ಕಡೆಗಣನೆ, ಸೌಲಭ್ಯ ಪಡೆಯಲು ಹಾಗೆ ಕಲ್ಯಾಣ ಕಾರ್ಯಕ್ರಮಗಳು, ಅಸಂಘಟಿತ ವಲಯಗಳ ಕಾರ್ಮಿಕರ ಒಂದು ಪರಿಸ್ಥಿತಿ. ಹಾಗೆ ರೈತ ಚಳುವಳಿಯ ಪ್ರಮುಖ ಕಾರಣಗಳಾವುವು ಅಂತ ಇದೆ. ವಂಚಿತ ಭಾವನೆ, ರೈತ ಸಮಸ್ಯೆಗಳ ಕಡೆಗಣನೆ, ಸಾಲದ ಹೊರೆ, ಪ್ರಕೃತಿಯ ಮುನಿಸು, ಅವೈಜ್ಞಾನಿಕ ಭೂಸ್ವಾಧೀನ ಆಗ ಬೆಂಬಲ ಬೆಲೆ. ಇನ್ನು ಮಾನವ ಹಕ್ಕುಗಳ ಚಳುವಳಿಯ ಕಾರಣಗಳಾವುವು ಅಂತ ಕೇಳಿದರೆ ಮಾನವನಿಂದ ಬೇರ್ಪಡಿಸಲಾಗದಂತಹ ಹಕ್ಕುಗಳನ್ನು ಮಾನವ ಹಕ್ಕುಗಳು ಎನ್ನಲಾಗಿದೆ. ಪ್ರಸ್ತುತ ಎಲ್ಲ ಕಡೆಗಳಲ್ಲಿಯೂ ಒಂದಲ್ಲ ಒಂದು ಕಾರಣಕ್ಕೆ ಮಾನವ ಹಕ್ಕು ಉಲ್ಲಂಘನೆಯಾಗುತ್ತದೆ. ಇದರ ವಿರುದ್ಧ ಹೋರಾಡಲು ಮಾನವ ಹಕ್ಕು ಚಳುವಳಿ ಪ್ರಾರಂಭವಾಯಿತು. ಈ ಮಾನವ ಹಕ್ಕುಗಳ ಚಳುವಳಿಗೆ ಕಾರಣಗಳು ದಾಸ್ಯದಿಂದ ವಿಮೋಚನೆ, ದಲಿತರ ಹಕ್ಕುಗಳ ರಕ್ಷಣೆ, ನಾಗರಿಕ ಹಕ್ಕುಗಳ ರಕ್ಷಣೆ, ಕೌಟುಂಬಿಕ ಜೀವನದ ರಕ್ಷಣೆ, ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸುವಂಥದ್ದು. ಇನ್ನು ಮಾನವ ಹಕ್ಕು ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಕ್ಕಳ ಹಕ್ಕುಗಳು ಹಾಗೂ ಅರಿವು ಮೂಡಿಸುವಂಥದ್ದು. ಇವುಗಳನ್ನು ಕುರಿತು ನೀವು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಪರಿಸರ ಚಳುವಳಿಯ ಕಾರಣಗಳಾವುವು ಅಂತ ಕೇಳಿದರೆ ಪರಿಸರ ನಾಶ, ಪರಿಸರ ಮಾಲಿನ್ಯ, ಜೀವ ವೈವಿಧ್ಯಗಳ ರಕ್ಷಣೆ, ಪರಿಸರ ಶಿಕ್ಷಣದ ಕೊರತೆ ಮತ್ತು ಪರಿಸರ ನಿರ್ವಹಣೆಯ ಕೊರತೆ. ಇನ್ನು ಪರಿಸರ ಚಳುವಳಿಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ ಗಂಗಾ ನದಿಯ ನೀರಿನ ಶುದ್ಧೀಕರಣ ಯೋಜನೆ, ಕೃಷ್ಣ ಮಹಾಜನ ಸಮಿತಿ, ಸರ್ಕಾರ ಜಾರಿಗೆ ತಂದ ಶಾಸನಗಳು. ಇನ್ನು ಹಿಂದುಳಿದ ವರ್ಗಗಳ ಪರವಾದ ಮಂಡಲ್ ಆಯೋಗದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಮಂಡಲ್ ಆಯೋಗ ರಚನೆ, ಅಧ್ಯಕ್ಷರು, ವರದಿ ನೀಡಿದಂತಹ ದಿನಾಂಕ, ಜಾರಿಗೆ ತಂದ ದಿನಾಂಕ ಮತ್ತು ಸರ್ಕಾರ ಮಂಡಲ್ ಆಯೋಗದ ವರದಿಯ ಶಿಫಾರಸುಗಳು. ಇನ್ನು ಅವೈಜ್ಞಾನಿಕ ಭೂಸ್ವಾಧೀನ ಕಾಯ್ದೆಯ ಬಗ್ಗೆ ಚರ್ಚಿಸಿ ಅಂತ ಕೇಳಿದರೆ ಅವೈಜ್ಞಾನಿಕ ಭೂಸ್ವಾಧೀನದ ಅರ್ಥ, ಪರಿಣಾಮಗಳು. 1974ರಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ದೇವರಾಜು ಅರಸುರವರಿಗೆ ಜಾರಿಗೆ ತಂತಹ ಭೂಸ್ವಾಧೀನ ಕಾಯ್ದೆ 2013ರ ಭೂಸ್ವಾಧೀನ ಕಾಯ್ದೆ ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಇನ್ನು ಸಾಲುಮರದ ತಿಮ್ಮಕ್ಕನವರ ಸಾಧನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಳ್ಳಿಕಲ್ಲು ಗ್ರಾಮದವರು. ಇವರು ಗ್ರಾಮದ ನಡುವೆ ರಸ್ತೆಯ ಇಕ್ಕೆಲಗಳಲ್ಲಿ ಆಲದ ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿದ್ರು. ತನ್ನ ಸುಪರ್ದಿಗೆ ತೆಗೆದುಕೊಂಡು ಇವರ ಜೀವಮಾನದ ಸಾಧನೆಯನ್ನು ಗುರುತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಪರಿಸರಕ್ಕೆ ಇವರು ನೀಡಿದಂತಹ ಕೊಡುಗೆಗಳು ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯಲ್ಲಿ ಪ್ರಬಂಧವನ್ನು ಮಂಡಿಸಲಾಗಿದೆ. ಇನ್ನು 5ನೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ 5 ಅಂಕದ ಪ್ರಶ್ನೆಗಳು. ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವಂತಹ ಸವಾಲುಗಳು ಅನ್ನುವಂಥದ್ದು ಈ ಒಂದು ಗದ್ಯಕ್ಕೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂಥದ್ದು 5 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವಂತಹ ಮುಖ್ಯ ಅಡಚಣೆಗಳು ಯಾವುವು ಅಂತ ಕೇಳಿದರೆ ಅದು ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಇನ್ನು ಜಾತಿ ಅಸಮಾನತೆಗೆ ಕಾರಣಗಳಾವುವು ಅಂತ ಕೇಳಿದರೆ ಒಂದು ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ, ಅನಕ್ಷರತೆ ಮತ್ತು ಸಂಪ್ರದಾಯ, ಮೇಲರಿಮೆ, ವೈವಾಹಿಕ ನಿರ್ಬಂಧಗಳು. ಇವುಗಳ ಬಗ್ಗೆ ವಿವರಣೆಯನ್ನು ಬರೀಬೇಕು. ಇನ್ನು ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾವುವು ಅಂತ ಕೇಳಿದರೆ ಅದು ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ಇವುಗಳ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರಗಳನ್ನು ತಿಳಿಸಿ ಅಂತ ಕೇಳಿದರೆ ಶಿಕ್ಷಣವನ್ನು ಪಡೆಯುವಂಥದ್ದು, ಉದ್ಯೋಗವನ್ನು
ಪಡೆಯುವಂಥದ್ದು, ಶಾಸನ ಸಭೆಗಳಲ್ಲಿ ಮೀಸಲಾತಿ, ಹಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ, ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡುವಂಥದ್ದು, ಇವು ಎಲ್ಲ ಪಾಯಿಂಟ್ಗಳನ್ನು ಕುರಿತು ವಿವರಣೆಯನ್ನು ಬರಿಬೇಕಾಗುತ್ತೆ. ಇನ್ನು ಅನಕ್ಷರತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಜನಸಂಖ್ಯಾ ಸ್ಫೋಟ, ಬಡತನ, ಸಾಮಾಜಿಕ ಹಿಂದುಳಿದಿರುವಿಕೆ ಮತ್ತು ಬಾಲಕಾರ್ಮಿಕ ಪದ್ಧತಿ, ಅಸ್ಪೃಶ್ಯತೆಯ ನಿವಾರಣೆ. ಇನ್ನು ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ತೊಡಕಾಗಿದೆ ಹೇಗೆ ಅನ್ನುವಂಥದ್ದು, ರಾಷ್ಟ್ರೀಯ ಏಕತೆಗೆ ಧಕ್ಕೆ, ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನಕ್ಕೆ ಧಕ್ಕೆ, ರಾಷ್ಟ್ರೀಯ ಅಭಿವೃದ್ಧಿಗೆ ತೊಡಕು, ಅಸಮರ್ಥ ರಾಜಕೀಯದ ನಾಯಕತ್ವ, ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಧಕ್ಕೆ. ಇನ್ನು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ವಿವರಿಸಿ ಅನ್ನುವಂಥದ್ದು, ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವುದು, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುವಂಥದ್ದು, ಇವುಗಳನ್ನು ಕುರಿತು ಕೂಡ ವಿವರಿಸಬೇಕಾಗತ್ತೆ. ಇನ್ನು ಭ್ರಷ್ಟಾಚಾರದ ಅರ್ಥ ಮತ್ತು ವ್ಯಾಖ್ಯೆಯನ್ನು ಬರೀರಿ ಅಂತ ಕೇಳಿದರೆ, ಭ್ರಷ್ಟಾಚಾರ ಭಾರತಕ್ಕೆ ಪ್ರಾಚೀನ ಕಾಲದಿಂದ ಬೆಳೆದು ಬಂದಂತಹ ಬಳುವಳಿಯಾಗಿದೆ. ಇಂದು ರಾಜಕೀಯ ಮತ್ತು ಆಡಳಿತ ಎರಡರಲ್ಲಿಯೂ ಕೂಡ ಭ್ರಷ್ಟಾಚಾರ ಹಾಸುಹೊಕ್ಕಾಗಿದೆ. ಭ್ರಷ್ಟಾಚಾರ ಎಂದರೆ ಸಾರ್ವಜನಿಕ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಹಣದ ರೂಪದಲ್ಲಿ ಅನಧಿಕೃತವಾಗಿ ಸ್ವೀಕರಿಸುವುದಕ್ಕೆ ಭ್ರಷ್ಟಾಚಾರ ಎಂದು ಕರೆಯುತ್ತಾರೆ. ಇನ್ನು ವ್ಯಾಖ್ಯೆಗಳನ್ನು ನೋಡೋದಾದರೆ, ಭಾರತೀಯ ದಂಡ ಸಂಹಿತೆ ಒಬ್ಬ ಸರ್ಕಾರಿ ನೌಕರರು ತನ್ನ ಅಧಿಕೃತ ಕರ್ತವ್ಯ ನಿರ್ವಹಿಸಲು ಕಾನೂನುಬದ್ಧ ಪ್ರತಿಫಲವನ್ನು ಹೊರತುಪಡಿಸಿ ಇತರೆ ಲಾಭ ಪಡೆಯುವುದಕ್ಕೆ ಭ್ರಷ್ಟಾಚಾರ ಎಂದು ಕರೆಯುತ್ತಾರೆ. ಡೇವಿಡ್ ಎಚ್ ಬೇಯ್ಲಿ ಅವರ ಪ್ರಕಾರ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದು ಭ್ರಷ್ಟಾಚಾರ. ಭಾರ್ಗವ, ಸರ್ಕಾರಿ ನೌಕರನೊಬ್ಬ ತನ್ನ ಸ್ವಾರ್ಥ ಮತ್ತು ತನ್ನವರಿಗಾಗಿ ಎಸಗುವ ಕರ್ತವ್ಯ ಲೋಪ ಅಥವಾ ಪಡೆಯುವ ಸಂಭಾವನೆಯನ್ನು ಭ್ರಷ್ಟಾಚಾರ ಎಂದು ಕರೆಯುತ್ತಾರೆ. ಭ್ರಷ್ಟಾಚಾರ ಪ್ರಭುತ್ವಕ್ಕೆ ಒಂದು ಗಂಡಾಂತರವನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ, ಶಕ್ತಿ ರಾಜಕಾರಣ, ರಾಜಕೀಯ ಅಪರಾಧೀಕರಣ, ಅಧಿಕಾರಶಾಹಿಯ ಅನೈತಿಕತೆ, ಸಾಮಾಜಿಕ ನ್ಯಾಯಾಂಗದ ಉಲ್ಲಂಘನೆ. ಇನ್ನು ಲೋಕಪಾಲದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ನೇಮಕ ಓರ್ವ ಚೇರ್ಮನ್, 8 ಜನ ಸದಸ್ಯರನ್ನ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಇನ್ನು ಅಧಿಕಾರಾವಧಿ 5 ವರ್ಷಗಳು, ಭತ್ಯೆ ಸೌಲಭ್ಯಗಳು, ನಿವೃತ್ತಿ ಲಾಭಗಳು ಲಭಿಸುತ್ತವೆ. ಇನ್ನು ಕಾರ್ಯಗಳನ್ನು ನೋಡೋದಾದ್ರೆ, ತಪ್ಪಿತಸ್ಥ ಸರ್ಕಾರಿ ಉದ್ಯೋಗಿಗಳಿಗೆ ಶಿಕ್ಷೆ ವಿಧಿಸುವುದು, ವಿದೇಶಿ ಮೂಲಗಳಿಂದ ಬರುವಂತಹ ವಂತಿಗೆ ಮೇಲೆ ನಿಗಾ ಇಡುವುದು, ಯಾವುದೇ ಪ್ರಕರಣದ ತನಿಖೆ ನಡೆಸುವ ಅಧಿಕಾರ, ಭ್ರಷ್ಟಾಚಾರದಿಂದ ಗಳಿಸಿದ ಆಸ್ತಿ ಮುಟ್ಟುಗೋಲು ಹಾಕುವುದು, ಭ್ರಷ್ಟಾಚಾರಗಳಿಗೆ 2 ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸುವಂತಹದ್ದು. ಇನ್ನು ಒಂದು 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲೂ ಕೂಡ ನಿಮಗೆ 5 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಅವುಗಳನ್ನು ನೋಡೋಣ. ಲೆಸನ್ನು ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಅನ್ನುವಂತಹದ್ದು. ಇಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆಗಳು, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಯಾವುವು ಅಂತ ಕೇಳಿದರೆ, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು, ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಇದು ಚುನಾವಣಾ ಪೂರ್ವ ಅಥವಾ ಚುನಾವಣಾ ನಂತರದ ವ್ಯವಸ್ಥೆ. ಮಿತ್ರ ಪಕ್ಷಗಳು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಜಾರಿಗೆ ತರುತ್ತವೆ. ಸರ್ಕಾರದ ಮುಖ್ಯಸ್ಥ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ. ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥನಾಗುವ ನಾಯಕ ಒಮ್ಮತದ ವ್ಯಕ್ತಿಯಾಗಿರಬೇಕು. ಇನ್ನು ಮಿತ್ರ ಪಕ್ಷಗಳು ಬೆಂಬಲ ವಾಪಸ್ ಪಡೆಯಲು ಸ್ವತಂತ್ರರು. ಸಮ್ಮಿಶ್ರ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರವಾದವು. ಸಮ್ಮಿಶ್ರ ಸರ್ಕಾರದ ಗುಣಗಳು ಯಾವುವು ಅಂತ ಕೇಳಿದರೆ, ಸಮ್ಮಿಶ್ರ ಸರ್ಕಾರದ ಗುಣಗಳು ಅಂದರೆ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತದೆ, ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ, ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ಕಲ್ಪಿಸುತ್ತದೆ, ಜನರಿಗೆ ಉತ್ತಮ ಆಡಳಿತವನ್ನು ಒದಗಿಸುತ್ತದೆ. ಬಹುಪಕ್ಷ ಪದ್ಧತಿಯಲ್ಲಿ ಜನತೆಯ ಆಯ್ಕೆಯ ಅವಕಾಶ ವಿಶಾಲವಾಗಿರುತ್ತದೆ. ಇನ್ನು ಸರ್ವಾಧಿಕಾರದ ಆಳ್ವಿಕೆಗೆ ಅವಕಾಶವಿಲ್ಲ. ಇನ್ನು ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಯಾವುವು ಅಂತ ಕೇಳಿದರೆ, ಅದು ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡುತ್ತದೆ. ಸರ್ಕಾರದ ಮುಖ್ಯಸ್ಥರು ಮುಕ್ತವಾಗಿ ವರ್ತಿಸಲು ಸಾಧ್ಯವಿಲ್ಲ. ಪ್ರತ್ಯೇಕವಾದಂತಹ ಮತದಾರ ವರ್ಗವಿರುತ್ತದೆ. ಹಾಗೆ ಆಡಳಿತಾತ್ಮಕ ಗೌಪ್ಯತೆಯ ನಿರ್ವಹಣೆ ಸಾಧ್ಯವಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಯ ನಿರ್ಲಕ್ಷ್ಯ ಆಗಿರುತ್ತೆ. ಇನ್ನು ಅಸ್ಥಿರತೆಯ ಕಾರಣ ಪದೇ ಪದೇ ಚುನಾವಣೆಯ ಆರ್ಥಿಕ ಹೊರೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಲೆ ಇಲ್ಲ, ಸರ್ಕಾರಕ್ಕೆ ಒತ್ತಡ ಮತ್ತು ವಿರೋಧಗಳಿರುತ್ತವೆ, ಸರ್ಕಾರಕ್ಕೆ ದೂರದೃಷ್ಟಿ ಇರುವುದಿಲ್ಲ. ಹಾಗೆ ಅಸ್ಮಿತೆಗೆ ರಾಜಕಾರಣದ ಉಗಮಕ್ಕೆ ಕಾರಣಗಳಾವುವು ಅಂತ ಕೇಳಿದರೆ, ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ, ಭಾಷೆ, ಪ್ರದೇಶ, ಜಾತಿ, ಧರ್ಮದ ಬಗೆಗಿನ ಅರಿವು, ಅತಿಯಾದ ಬಡತನ, ಶೋಷಣೆ, ಸೌಲಭ್ಯಗಳ ಕಡಿತ, ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬಂತಹ ಒಂದು ಭೀತಿ,
ಉನ್ನತ ಜೀವನ ಶೈಲಿಯನ್ನು ಹೊಂದುವುದು, ಸಾಕ್ಷರತೆ ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡುವುದು, ನೈಸರ್ಗಿಕ ಸಂಪತ್ತಿನ ಅಸಮಾನ ಹಂಚಿಕೆಯಾಗುವಂತಹದ್ದು, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವಂತಹ ಭೀತಿ, ಭಾಷೆ ಸಂಸ್ಕೃತಿಯನ್ನು ಧರಿಸಿದ ಅಸ್ಮಿತೆಯನ್ನು ಕಳೆದುಕೊಳ್ಳುವಂತಹ ಭೀತಿ, ಇವುಗಳ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಸಂವಿಧಾನದಲ್ಲಿರುವಂತಹ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿವಿಧ ವಿಧಿಗಳನ್ನು ಬರೆಯಿರಿ ಅಂತ ಕೇಳಿದರೆ, ಭಾರತದ ಸಂವಿಧಾನದ 18ನೇ ಭಾಗದಲ್ಲಿರುವಂತಹ 3 ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶಗಳಿದೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ, ಆರ್ಥಿಕ ತುರ್ತು ಪರಿಸ್ಥಿತಿ. ಹಾಗೆ ಒಂದು ಮುಂದಿನದು ಭ್ರಷ್ಟಾಚಾರವನ್ನು ಯುವಜನತೆಗೆ ಹೇಗೆ ತಡೆಗಟ್ಟಬಲ್ಲದು ಅನ್ನುವಂಥದ್ದು, ಶಿಕ್ಷಣ, ನೈತಿಕತೆ, ಕಾರ್ಯ ಮತ್ತು ಗುರಿಗಳು, ಮಾದರಿಯ ವ್ಯಕ್ತಿಗಳು, ಹಾಗೆ ಯುವ ಆಂದೋಲನ. ಈ 5 ಪಾಯಿಂಟ್ಸ್ಗಳನ್ನು ಕೂಡ ವಿವರಣೆಯನ್ನು ಬರೀಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ. ಇನ್ನು ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಯುವಕರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಭಯೋತ್ಪಾದನೆ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದು, ಭಯೋತ್ಪಾದಕ ಕೃತ್ಯ ತಡೆಗಟ್ಟುವಲ್ಲಿ ಸರ್ಕಾರಕ್ಕೆ ಸಹಾಯವನ್ನು ಮಾಡುವಂಥದ್ದು, ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗುವುದು, ರಾಷ್ಟ್ರೀಯತೆ ಮತ್ತು ದೇಶಾಭಿಮಾನವನ್ನು ಮೂಡಿಸುವಂಥದ್ದು, ಯುವಕರು ಸ್ವಯಂ ಸಂಘಟಿತರಾಗಿ ನಕ್ಸಲ್ ದಾಳಿಯ ವಿರುದ್ಧ ಹೋರಾಟ ಮಾಡುವುದು, ಯುವ ಶಕ್ತಿಯ ದುರುಪಯೋಗ ತಡೆಗಟ್ಟಲು ಶಿಕ್ಷಣದ ಮಹತ್ವವನ್ನು ಸಾರುವಂಥದ್ದು, ನಮ್ಮ ರಾಷ್ಟ್ರದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು, ಯುವ ಜನಾಂಗ ಹೇಗೆ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಬದಲಿಸಬಲ್ಲದು ಅನ್ನುವಂಥ ಪ್ರಶ್ನೆ. ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ 70% ಯುವ ಮತದಾರರಿದ್ದಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇರುವುದರಿಂದ ಯುವ ಜನತೆ ಹೆಚ್ಚು ಪಾಲ್ಗೊಳ್ಳಲು ಅವಕಾಶ. ರಾಜಕೀಯ ಕ್ಷೇತ್ರವನ್ನು ಶುದ್ಧಗೊಳಿಸುವಂತಹ ಅದ್ಭುತ ಶಕ್ತಿ ಇದೆ. ಯುವ ಜನತೆಯಲ್ಲಿ ಕ್ರಾಂತಿಕಾರಕ ಮನೋಭಾವ ಮತ್ತು ಉತ್ಸಾಹ ಹೆಚ್ಚು. ಯುವ ಜನತೆಗೆ ದೇಶದ ಜ್ವಲಂತ ಸಮಸ್ಯೆಗಳನ್ನು ಗ್ರಹಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವಿದೆ. ಯುವ ಜನಾಂಗ ಪಾಲ್ಗೊಳ್ಳುವಿಕೆಯಿಂದ ಪ್ರಜಾಪ್ರಭುತ್ವದ ಸಾಮರ್ಥ್ಯ ಹೆಚ್ಚಳ, ರಾಜಕೀಯ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳುತ್ತದೆ. ಹಾಗೆ ಅಸ್ಮಿತೆ, ರಾಜಕಾರಣದ ವಿವಿಧ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದರೆ, ಧರ್ಮ, ಜಾತಿ, ಪ್ರದೇಶ ಮತ್ತು ಭಾಷೆಯ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ ಅಂತ ಕೇಳಿದರೆ, 245ನೇ ವಿಧಿಯಿಂದ 255ನೇ ವಿಧಿಯವರೆಗೆ ವಿವರಣೆ ನೀಡಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, 8ನೇ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 5 ಅಂಕದ ಪ್ರಶ್ನೋತ್ತರಗಳು. ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಅಂದರೆ ತತ್ವಗಳು, ಉದ್ದೇಶಗಳು, ಸಾಧನೆ ಮತ್ತು ವೈಫಲ್ಯಗಳು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ, ಸಂಕುಚಿತ ರಾಷ್ಟ್ರೀಯ ಭಾವನೆಯನ್ನು ಹೋಗಲಾಡಿಸುವಂಥದ್ದು, ಯುದ್ಧಗಳನ್ನು ತಡೆಗಟ್ಟುವಂಥದ್ದು, ಮೈತ್ರಿಕೂಟಗಳ ರಕ್ಷಣೆ, ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳು, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸುವಂತೆ ಅಂತ ಕೇಳಿದರೆ, ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ, ವಿಶ್ವಸಂಸ್ಥೆಯ ತತ್ವಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಸಾರ್ವಭೌಮತ್ವ ಮತ್ತು ಸಮಾನತೆ, ಉತ್ತಮ ನಂಬಿಕೆ ಮತ್ತು ಬದ್ಧತೆ, ಸಮಸ್ಯೆಗಳ ಶಾಂತಿಯುತ ಪರಿಹಾರ, ಪ್ರಣಾಳಿಕೆ ಬದ್ಧವಾಗಿರುವಂಥದ್ದು, ಪರಸ್ಪರ ಸಹಾಯ ಮತ್ತು ಸಹಕಾರ, ಆಂತರಿಕ ವಿಷಯದ ಹಸ್ತಕ್ಷೇಪ ಮಾಡದಿರುವುದು, ಇವುಗಳ ವಿವರಣೆಯನ್ನು ಬರೀಬೇಕು. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ವಿಶ್ವ ಕಾರ್ಯಾಂಗ, ವಿಶ್ವಸಂಸ್ಥೆಯ 2 ಪ್ರಮುಖ ಅಂಗ, ಕಾಯಂ ಮತ್ತು ಕಾಯಂ ಅಲ್ಲದ ಸದಸ್ಯರು, ವಿಟೋ ಅಧಿಕಾರ, ವಿಶ್ವ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಸದಸ್ಯ ರಾಷ್ಟ್ರಗಳ ಬಿಕ್ಕಟ್ಟು ಪರಿಹಾರ, ಇವುಗಳ ಬಗ್ಗೆ ವಿವರಣೆಯನ್ನು ಬರೀಬೇಕು. ಇನ್ನು ಸಾರ್ಕ್ ಸ್ಥಾಪನೆಯ ಭಾರತದ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ದಕ್ಷಿಣ ಏಷ್ಯಾದ ಮುಂದುವರಿದ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ನಿಲ್ಲಿಸುವಂಥದ್ದು, ದಕ್ಷಿಣ ಏಷ್ಯಾದ ಸಮಸ್ಯೆಗಳನ್ನು ತಮ್ಮಲ್ಲಿಯೇ ಪರಿಶೀಲಿಸಿಕೊಳ್ಳುವಂಥದ್ದು, ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಒಗ್ಗಟ್ಟು ಸಮನ್ವಯತೆಯನ್ನು ಮೂಡಿಸುವುದು, ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಸಿದ್ಧ ವಸ್ತುಗಳಿಗೆ ವಿಶ್ವ ಮಾರುಕಟ್ಟೆಯಲ್ಲಿ ಸ್ಥಾನವನ್ನು ಕಲ್ಪಿಸುವುದು, ಭಾರತ ಮತ್ತು ಆಸಿಯಾನ್ ಸಂಬಂಧವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಕಾರ್ಯನಿರತ ಸಹಕಾರ, ಆರ್ಥಿಕ ಸಹಕಾರ, ಶಾಂತಿ ಮತ್ತು ಭದ್ರತೆಗೆ ಸಹಕಾರ, ಪ್ರವಾಸೋದ್ಯಮ ಸಮ್ಮೇಳನಗಳು, ಇವುಗಳ ಬಗ್ಗೆ ವಿವರಣೆಯನ್ನು ಬರೀಬೇಕು. ಇನ್ನು ಬ್ರಿಕ್ಸ್ ಸಂಘಟನೆಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಬ್ರೆಜಿಲ್,
ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ರಾಷ್ಟ್ರಗಳ ಸಂಘಟನೆಯನ್ನು ಕುರಿತು ಬರೆಯಬೇಕು. ಕೈಗಾರಿಕಾ ಅಭಿವೃದ್ಧಿ ಮತ್ತು ತ್ವರಿತ ಆರ್ಥಿಕ ಪ್ರಗತಿಯ ಗುರಿ. ಇದರ ಪ್ರಥಮ ಸಭೆ 17ನೇ ಜುಲೈ 2006ರಂದು ನಡೀತದೆ. ಹಾಗೆ ಅಕ್ಟೋಬರ್ 2007ರಲ್ಲಿ ಹಾರ್ಬಿನ್ನಲ್ಲಿ ಸಭೆ ಸೇರಿ ಸಂಘಟನೆಯ ರೂಪರೇಷೆಗಳನ್ನು ಸರಿಪಡಿಸಲಾಗುತ್ತೆ. ಇನ್ನು ಪ್ರಾದೇಶಿಕ ಸಮಸ್ಯೆಗಳ ನಿವಾರಣೆಗೆ ತೀರ್ಮಾನವನ್ನು ಕೈಗೊಳ್ಳುವಂತಹದ್ದು, ಇವುಗಳನ್ನು ವಿವರಣೆಯನ್ನು ಬರಿಬೇಕಾಗುತ್ತೆ. ಇಷ್ಟು ನಿಮ್ಮ 5 ಅಂಕಗಳಿಗೆ ಕೊಡಬಹುದಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಏಕೆಂದರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆಗಳು ಬರೋದರಿಂದ ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ಧನ್ಯವಾದಗಳು.